ಮೂಷಿಕ ಬಚ್ಚಿಟ್ಕೊಂಡಿರ್ಲಿಲ್ಲ. ಈ ಪಾಂಡು ಇದಾನಲ್ಲ, ಈಗ ನನಗೆ ಅರ್ಥ ಆಗ್ತಿದೆ. ನನ್ ಪಾಂಡುರಂಗನನ್ನ ಪರೀಕ್ಷೆ ಮಾಡ್ತಿರ್ಲಿಲ್ಲ. ಅವನು ಎಲ್ಲೂ ಬಚ್ಚಿಟ್ಕೊಂಡಿರ್ಲಿಲ್ಲ. ಮೂಷಿಕನ್ನ ಯಾವ ರೀತಿ ಪಾಂಡು ಬಚ್ಚಿಟ್ಟಿದ್ನೋ ಅದೇ ರೀತಿ ನನ್ ಪಾಂಡುರಂಗನನ್ನು ಯಾರೋ ಬಚ್ಚಿಟ್ಟಿದ್ದಾರೆ. ನನ್ ಪಾಂಡುರಂಗನ ಹೀಗೆ ಎಲೆಗಳಿಂದ ಮುಚ್ಚಿಟ್ಟಿದ್ರೆ ಉಸಿರಾಡೋ ಗಾಳಿ ಇಲ್ದೆ ಬಹಳ ನೋವು ಅನುಭವಿಸ್ತಾ ಇರ್ತಾನೆ. ಗಣೇಶ, ನಿನ್ನ ಕೈ ಮುಗ್ದು ಬೇಡ್ಕೋತೀನಿ, ಪಾಂಡುರಂಗಂಗ್ ಏನೂ ಆಗದೆ ಇರ್ಲಿ. ಬೆಳಗ್ಗೆಯಿಂದ ಅವನ್ ಏನೂ ತಿಂದಿಲ್ಲ, ಹಸುವಿನಿಂದ ಇರ್ತಾನೆ. ಅವನನ್ನ ನಾನು ಎಲ್ಲಿ ಹುಡ್ಕೋದು? ನೀನಾದ್ರೂ ಹೇಳು. ನನ್ ರಂಗನ್ನ ಯಾರು ಬಚ್ಚಿಟ್ಟಿದಾರೋ ಅವ್ರಿಗೆ ಶಿಕ್ಷೆ ಕೊಡು. ಯಜಮಾನ್ರೆ, ಆಚೆ ಬನ್ನಿ, ನಿಮ್ ಮನೆಯನ್ನ ಹುಡುಕ್ಬೇಕು. ಏನ್ ಕಿರ್ಚಾಡ್ತಾ ಇದ್ದೀರಾ? ಏನ್ ಬೇಕು? ನಿಮಗ್ ಕೊಟ್ಟ ಸಮಯ ಮುಗಿತಾ ಬರ್ತಿದೆ. ಯಜಮಾನ್ರೆ ನಮಸ್ಕಾರ. ಮಹಾಜನ್ ಅವರು ನಿಮ್ಮನೆಲ್ಲೂ ಹುಡುಕ್ಬೇಕು ಅಂತ ಹೇಳ್ತಿದ್ದಾರೆ. ಏನು? ಮಹಾಜನ್, ನಿನಗ್ ಪೊಗರ್ ಜಾಸ್ತಿ ಆಗಿದೆಯಾ? ಈ ಊರಲ್ಲಿ ನನ್ನ ಎದುರು ಹಾಕೊಳ್ಳೋ ಧೈರ್ಯ ಒಬ್ಬನಿಗೂ ಇಲ್ಲ. ನೀನ್ ನೋಡಿದ್ರೆ ನನ್ ಮನೇಲೆ ಹುಡುಕ್ಬೇಕು ಅಂತ ಹೇಳ್ತಾ ಇದೀಯಾ? ಯಾಕೆ ಹುಡುಕ್ಬಾರ್ದು? ಪರ್ದೆ ಸರಿಸ್ಬೇಕು ಅಂತ ಹೇಳಿ ಆಡ್ಬಾರ್ದು ಮಾತುಗಳನ್ನ ಆಡಿದ್ರಿ. ನೀವು ತಪ್ಪೇ ಮಾಡಿಲ್ಲ ಅಂದ್ರೆ ಭಯ ಯಾಕೆ? ನಿಮ್ಮ ಮನೆಯಲ್ಲೂ ಹುಡುಕೋದಿಕ್ಕೆ ಅವಕಾಶ ಮಾಡಿಕೊಡಿ. ನೀವು ತಪ್ಪು ಮಾಡಿದೀರಾ ಅನ್ನೋ ಭಯದಿಂದಲೇ ಈ ರೀತಿ ಅಡ್ಡ ಬರ್ತಿದ್ದೀರಾ? ನೀನು ಅಧಿಕ ಪ್ರಸಂಗ ಮಾಡ್ತಾ ಇದೀಯಾ. ನನ್ನ ಹತ್ರ ತಗ್ಗಿ ಬಗ್ಗಿ ಮಾತಾಡೋದನ್ನ ಕಲಿ. ನೋಡು, ಪ್ರವಾಹದ ವಿರುದ್ಧ ಈಜ್ತಾ ಇದೀಯಾ. ಅದೇನ್ ಹುಡುಕ್ಬೇಕೋ ಹುಡುಕೋ. ಒಂದು ವೇಳೆ ನನ್ನ ಮನೆಯಲ್ಲಿ ವಿಗ್ರಹ ಸಿಗ್ಲಿಲ್ಲ ಅಂದ್ರೆ ಹಗ್ಗದಲ್ಲಿ ಮರಕ್ಕೆ ಕಟ್ಟಿ ನೇತಾಕ್ತೀನಿ. ನೆನಪಿಟ್ಕೋ. ಬನ್ನಿ. ಯಜಮಾನ್ರೆ, 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 ಆಗ್ಬಾರ್ದು ಆಗೋಗಿದೆ. ಏನು? ಏನಾಯ್ತು? ಎತ್ತಿನ ಗಾಡಿಲಿ ಯಾರೋ ಹೋಗ್ತಿದ್ರು. ಒಳಗೆ ಇಬ್ರು ವ್ಯಕ್ತಿಗಳಿದ್ರು. ಮುಖ ಕಾಣ್ತಿರೋ ಹಾಗೆ ಬಟ್ಟೆ ಕಟ್ಕೊಂಡಿದ್ರು. ಗಾಡಿ ಒಳಗೆ ಏನನ್ನೋ ಬಚ್ಚಿಟ್ಕೊಂಡು ಹೋಗ್ತಿದ್ರು. ಏನು? ನೀನೇನಂದೆ? ಅದು ಪಾಂಡುರಂಗನ್ ವಿಗ್ರಹ ಇರ್ಬೋದು ಅನ್ನೋ ಅನುಮಾನ. ಅವರು ಓಡ್ಗಾಮ್ ಕಡೆ ಹೋಗ್ತಿದ್ರು. ನಾನು ಅವ್ರನ್ನ ತಡೆದು ಪ್ರಶ್ನೆ ಮಾಡ್ದೆ, ಏನ್ ಬಚ್ಚಿಟ್ಟಿದ್ದೀರಾ ಅಂತ. ಗದರಿ ಕೇಳಿದ್ದಕ್ಕೆ ನನಗೆ ಈ ರೀತಿ ಒಡೆದು ಕಳ್ಸಿದಾರೆ ನೋಡಿ. ಇದರಿಂದ ನನ್ನ ಅನುಮಾನ ಇನ್ನೂ ಗಟ್ಟಿ ಆಯ್ತು. ನಾನು ಅವ್ರನ್ನ ಧೈರ್ಯವಾಗಿ ಎದುರಿಸಿ ತಡೆದ್ ನಿಲ್ಸಕ್ ಪ್ರಯತ್ನ ಪಟ್ಟೆ. ನನಗೇನಾದ್ರೂ ಆಗುತ್ತೆ ಅಂತ ನಾನು ಹೆದರ್ಕೊಳ್ಳಿಲ್ಲ. ಅವ್ರ ಮೇಲೆ ದಾಳಿ ಮಾಡ್ದೆ. ನೋಡಿ ಯಜಮಾನ್ರೆ, ನನಗ್ ರಕ್ತ ಬರೋ ಹಾಗೆ ಹೊಡೆದಿದ್ದಾರೆ. ಆದ್ರೆ ಯಜಮಾನ್ರೆ, ಪಾಂಡುರಂಗನ್ ವಿಗ್ರಹ ಖಂಡಿತವಾಗಿ ಅವ್ರ ಹತ್ರನೇ ಇರೋದು. ಎಲ್ಲರೂ ಬನ್ನಿ, ಗಾಡಿ ಕಟ್ಟಿ ಸಿದ್ಧ ಮಾಡಿ ಒಡ್ಗಂ ಕಡೆ ಹೋಗೋಣ. ಅವ್ರನ್ನ ಅಲ್ಲೇ ಹಿಡಿಯೋಣ. ಸಕ್ಕು, ಓ ಸಕ್ಕು, ಈ ಹುಡುಗಿ ಎಲ್ಲಿ ಹೋದ್ಲು? ಎಲ್ಲೆಲ್ಲಿ ಹೋಗ್ತಾಳೋ? ಸಕ್ಕು, ಸಕ್ಕು, ಏ ಹುಡುಗಿ, ಇಲ್ಬಾ, ಇಲ್ಬಾ. ಹೇಳಿ ಅಮ್ಮ. ನೀನ್ ನಮ್ ಸಕ್ಕುನ್ ಎಲ್ಲಾದ್ರೂ ನೋಡಿದ್ಯಾ? ಹಾ, ನೋಡ್ದೆ. ಸ್ವಲ್ಪ ಹೊತ್ತಿಗೆ ಮುಂಚೆ ನಿಮ್ ಮೊಮ್ಮಗಳನ್ನ ವೈದ್ಯರ ಮನೆ ಹತ್ರ ನೋಡ್ದೆ. ನಾನಲ್ಲಿ ಔಷಧಿ ತಗೊಳಕ್ ಹೋಗಿದ್ದೆ, ಅವಾಗ ನೋಡ್ದೆ. ಸರಿನಮ್ಮ, ಹೋಗ್ಬಾ, ನೀನ್ ಹೊರಡು. ಬರ್ತೀನಿ. ನೋಡಿದ್ಯಾ, ಹೀಗೆ ನಮ್ಮನ್ನೆಲ್ಲ ಯೋಚನೆ ಮಾಡಕ್ ಬಿಟ್ಟು ಈಗ ಅವಳೆಲ್ಲಿದ್ದಾಳೆ? ಎಲ್ಲೋ ವೈದ್ಯರ ಹತ್ರ ಇದ್ದಾಳೆ. ಏನು ಯೋಚನೆ ಇಲ್ದೆ ಹೋಗಿದ್ದಾಳೆ. ಅತ್ತೆ, ನೀವ್ ಕೋಪ ಮಾಡ್ಕೊಳ್ಳೋದು ನ್ಯಾಯನೇ, ಅದ್ರಲ್ಲಿ ತಪ್ಪೇನಿಲ್ಲ. ಆದ್ರೆ ಒಂದ್ ಸಲ ಈ ರೀತಿನೂ ಯೋಚನೆ ಮಾಡಿ. ಸಕ್ಕು ಇವಾಗಿರೋದು ವೈದ್ಯರ ಹತ್ರನೇ ಅಲ್ವಾ? ಅಂದ್ರೆ ಕ್ಷೇಮವಾಗಿರ್ತಾಳೆ. ಸಕ್ಕು ಈ ಸಮಸ್ಯೆ ಗಲಾಟೆಯಿಂದ ಎಷ್ಟು ದೂರ ಇರ್ತಾಳೋ ಅಷ್ಟೇ ಒಳ್ಳೇದು. ಅದು ನಿಜಾನೇ. ಆದ್ರೆ ಮಗು ಉಪವಾಸದಲ್ಲಿದೆ. ಸುಸ್ತಾಗಲ್ವಾ ಅವಳಿಗೆ? ಪಾಂಡುರಂಗ ತಿಂದಿಲ್ಲ ಅಂತ ತಾನು ತಿನ್ನಲ್ಲ ಅಂತ ಹಠ ಮಾಡ್ತಿದ್ದಾಳೆ. ಪಾಂಡುರಂಗ ತಿನ್ನೋವರೆಗೂ ಅವಳು ತಿನ್ನೋದಿಲ್ಲ. ನನಗ್ ಚೆನ್ನಾಗ್ ಗೊತ್ತು. ಪಾಂಡುರಂಗ, ನೀನ್ ಎಲ್ಲಿದ್ಯಾ? ಹೇಗಿದ್ಯಾ?
ತಗೋ, ನಿಂಗೋಸ್ಕರನ ಹಾಕಿದ್ದು. ತಿನ್ನು, ರುಚಿಯಾಗಿದೆ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ? ನಾನ್ ಪ್ರಮಾಣ ಮಾಡಿದ್ದೀನಿ, ನನ್ ಪಾಂಡುರಂಗ ಏನು ತಿಂದಿಲ್ಲ. ನಾನ್ ಕೂಡ ಅವ್ನ್ ಸಿಗೋವರೆಗೂ ಏನು ತಿನ್ನೋದಿಲ್ಲ. ನಿಂದೊಳ್ಳೆ ಕತೆ ಆಯ್ತು. ಏ ಹುಡ್ಗಿ, ನಿನ್ನ ದೇವ್ರಗ್ ತಾಯಿ ಅನ್ಕೊಂಡಿದ್ಯಾ? ತಮಾಷೆ ಮಾಡ್ಬೇಡ ನೀನು. ನಾನು ಅವನ್ಗೆ ತಾಯಿನೇ. ನಮ್ ತಂದೆ ಯಾವಾಗ್ಲೂ ಹೇಳ್ತಿರ್ತಾರೆ, ಸಮಸ್ತವೂ ರಂಗನೇ. ತಂದೆ, ತಾಯಿ, ಗುರು, ದೇವ್ರು, ನನ್ ಸ್ನೇಹಿತರು ಎಲ್ಲವೂ ಆ ಪಾಂಡುರಂಗನೇ. ಒಮ್ಮೆ ನನಗ್ ನನ್ ಮಗುವಿನ ರೂಪದಲ್ಲಿ ಕಾಣಿಸ್ಕೊಂಡ್ಮೇಲೆ ನಾನ್ ತಾಯಿನೇ ತಾನೇ. ಸರಿ ಸರಿ, ನಿನ್ ಮಾತು ಒಪ್ತೀನಿ ಹುಡ್ಗಿ. ಸರಿ ಹೇಳು, ಈ ಕಾಡಲ್ಲಿ ಮತ್ತೆ ಎಲ್ಲಾದ್ರೂ ಗುಡಿಗಳಿವ್ಯಾ? ಗುಡಿ ಏನಿಲ್ಲ, ಆದ್ರೆ ಒಂದ್ ಮರದ ಕೆಳಗಡೆ ಒಂದ್ ವಿಗ್ರಹ ಇದೆ. ಅದು ಅಂದ್ರೆ? ಇರು ಬಂದೆ. ತಗೋ, ತಿನ್ನು. ನನಗ್ ಬೇಡ ಅಂತ ಹೇಳ್ದೆ ಅಲ್ವಾ? ಮಧ್ಯದಲ್ಲೇ ನಿಲ್ಸಿದ್ಯಲ್ವಾ? ಅದೇನ್ ಹೇಳು. ಅದು ಆ ವಿಗ್ರಹ ತುಂಬಾ ದೂರದಲ್ಲಿದೆ. ನೀನ್ ಹಾಡಿದ ಎಲ್ಲಾ ಹಾಡ್ಗಳನ್ನು ನಾನ್ ಕೇಳಿದೀನಿ. ನೀನ್ ಮೊದ್ಲು ಇದನ್ ತಿನ್ನು ಹುಡ್ಗಿ. ನನ್ ಮಾತ್ ಕೇಳು. ಪಾಂಡುರಂಗ ತಿಂದಿಲ್ಲ ಅಂತ ನೀನು ಕೂಡ ತಿಂದೇ ಇದ್ರೆ ಹೇಗೆ? ನೀನ್ ತಿಂದ್ರೆ ಪಾಂಡುರಂಗನ ಹೊಟ್ಟೆ ಕೂಡ ತುಂಬುತ್ತೆ ಹುಡ್ಗಿ. ನನಗ್ ತಿನ್ಬೇಕು ಅಂತ ಅನ್ನಿಸ್ತಿಲ್ಲ. ನೀನ್ ತಿನ್ನು ಪಾಂಡು. ನೋಡು, ನೀನ್ ತಿಂದ್ರೆ ನನ್ ಹೊಟ್ಟೆ ತುಂಬ್ದ ಹಾಗೇನೆ. ಹೇಗಾದ್ರೂ ಸರಿ, ನೀನ್ ನನ್ನ ಪಾಂಡುರಂಗ ಇರೋ ಜಾಗ ಕರ್ಕೊಂಡು ಹೋಗು. ಇವತ್ ಸಂಜೆ ಒಳಗೆ ಪಾಂಡುರಂಗ ಎಲ್ಲೇ ಇದ್ರೂ ನಾವು ಹುಡುಕ್ಬೇಕು. ಮರಿಬೇಡ ಪಾಂಡು. ನಿನಗೆ ಈ ವಿಷಯ ಗೊತ್ತಾ ಪಾಂಡು? ನನ್ ಪಾಂಡುರಂಗ ಬಚ್ಚಿಟ್ಕೊಂಡಿಲ್ಲ. ಯಾರೋ ಬೇಕಂತಾನೆ ಬಚ್ಚಿಟ್ಟಿದ್ದಾರೆ. ನನ್ಗ ಅರ್ಥನೇ ಆಗ್ತಿಲ್ಲ, ಇಂಥ ಕೆಟ್ಟ ಕೆಲ್ಸನ ಯಾರಾದ್ರೂ ಯಾಕೆ ಮಾಡಿರ್ಬೋದು ಅಂತ. ಆದ್ರೆ ನನ್ ಪಾಂಡುರಂಗ ಯಾರಿಗೂ ಕೆಟ್ಟದನ್ ಮಾಡಿಲ್ಲ. ಬಾ. ಅಯ್ಯಯ್ಯಯ್ಯೋ, ಅಯ್ಯೋ ಏನಾಯ್ತಣ್ಣ? ಏನು ಮನುಷ್ಯನೋ ನೀನು? ಅಯ್ಯೋ, ಅವ್ರು ಹೊರಗೆ ಹೋಗೋವರೆಗೂ ಆದ್ರೂ ಸ್ವಲ್ಪ ತಾಳ್ಮೆಯಿಂದ ಇರ್ಬೇಕಲ್ವಾ ನೀನು? ಅಷ್ಟ್ ಅವಸರ ಯಾಕೆ? ಸ್ವಲ್ಪ ಹೊತ್ತಾದ್ಮೇಲೆ ಮುಖ ತೊಳ್ಕೊಬೋದಿತ್ತು ತಾನೆ. ಸುಳ್ಳು ಹೇಳಿದ್ರು ಸತ್ಯ ತಲೆ ಮೇಲೆ ಹೊಡೆದಂಗಿರ್ಬೇಕು. ಈಗ ಏನಾದ್ರೂ ಯಜಮಾನ್ರು ನಿನ್ನ ನೋಡ್ಬಿಟ್ರೆ ನಿನ್ನ ಸಾಯಿಸೇ ಬಿಡ್ತಾರೆ. ನಿನ್ನ ಗತಿ ಅದೋ ಗತಿ ಆಗ್ಬಿಡುತ್ತೆ.